ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಗುಳನಗೌಡ ತೆಂಬದಮನಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರವೂರು. ನಾನು ಇಂದು ನಿಮ್ಮ ದರ್ಪಣದ ಎದುರಿಗೆ ಒಂದು ವಸ್ತುವನ್ನು ಸಂಗಮ ಬಿಂದುವಿನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿ ಸಂಗಮ ಬಿಂದು F ನ ಮೂಲಕ ಹಾದು ಹೋಗುತ್ತದೆ. ಅದೇ ರೀತಿ ಅದೇ ವಸ್ತುವಿನಿಂದ ಹೊರಡುವ ಇನ್ನೊಂದು ಬೆಳಕಿನ ಕಿರಣವು ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿ ಹಿಮ್ಮುಖವಾಗಿ ಚಲಿಸಿ ವಕ್ರತಾ ಕೇಂದ್ರ C ದ ಮೂಲಕ ಹಾದು ಹೋಗುತ್ತದೆ. ಈ ಎರಡೂ ಕಿರಣಗಳು ಸಮಾಂತರವಾಗಿ ಚಲಿಸುವುದರಿಂದ ಒಂದಕ್ಕೊಂದು ಛೇದಿಸುವುದಿಲ್ಲ, ಅಂದರೆ ಪ್ರತಿಬಿಂಬ ಅನಂತ ದೂರದಲ್ಲಿ ಉಂಟಾಗುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಸ್ಥಾನ ಅನಂತ ದೂರದಲ್ಲಿ, ಎರಡನೆಯದಾಗಿ ಗಾತ್ರ ಅತ್ಯಂತ ದೊಡ್ಡದು, ಮೂರನೆಯದಾಗಿ ಸ್ವಭಾವ ತಲೆಕೆಳಗಾಗಿದ್ದು ಸತ್ಯ ಪ್ರತಿಬಿಂಬ, ಅಂದರೆ ಇದನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದು. ಧನ್ಯವಾದಗಳು.